ನಾವು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಗಮನಕ್ಕೆ ತಂದ ಪ್ರಕಾರ ಬಹುಶಃ ಇಷ್ಟು ಅಲ್ಪಾವಧಿಯಲ್ಲಿ ನೂರಾರು ಜನ ಮಠಾಧಿಪತಿಗಳು ಇಲ್ಲಿಗೆ ದಯಮಾಡಿಸಿದ್ದಕ್ಕಾಗಿ ಮೊದಲನೆಯದಾಗಿ ಮಠಾಧಿಪತಿಗಳನ್ನು ನಾನು ಅಭಿನಂದಿಸ್ತೇನೆ, ಅವರನ್ನು ಗೌರವಿಸ್ತೇನೆ. ಎರಡನೆಯದಾಗಿ ಸ್ವಲ್ಪ 24 ತಾಸು ಅವಧಿಯಲ್ಲಿ ತಮ್ಮ ಮುಂದೆ ನಾವು ಬಂದು ವಿಚಾರಗಳನ್ನು ಎಲ್ಲ ಮಠಾಧಿಪತಿಗಳು ತೆಗೆದುಕೊಂಡ ತೀರ್ಮಾನವನ್ನು ತಮ್ಮ ಮುಂದೆ ನಾವು ಮಂಡನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ ಪ್ರಕಾರ ಆ ವಿಚಾರಗಳನ್ನು ಹೇಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇವೆ. ನಾವು ಇಲ್ಲಿ ಮಠಾಧಿಪತಿಗಳು ಒಂದು ಚರ್ಚಿಸಬೇಕಾದ ವಿಷಯಗಳು ಅಂತ ಹೇಳಿ 5 ವಿಚಾರಗಳನ್ನು ನಾವು ಮಾಡಿದ್ದೀವಿ. ಆ 5 ವಿಚಾರಗಳ ಚರ್ಚೆಯನ್ನು ಸ್ವಾಮೀಜಿಯವರೆಲ್ಲ ಮಾಡಿದ್ದಾರೆ. 5 ವಿಚಾರಗಳು ಯಾವುವು ಅಂತ ಓದ್ತೇನೆ, ಇಲ್ಲ ಅಂತಂದ್ರೆ ತಾವು ಅದನ್ನು ಫೋಟೋ ತಗೋತೀನಿ ಅಂತಂದ್ರೆ ಬಿಟ್ಟು. ಮೊದಲನೆಯದಾಗಿ ಧಾರ್ಮಿಕವಾಗಿ ವೀರಶೈವ ಲಿಂಗಾಯತರ ಅವನತಿನೂ ಕೂಡ ಆಗ್ತಾ ಇದೆ, ಅದನ್ನು ಹೇಗೆ ಸರಿಪಡಿಸುವುದು ಅನ್ನುವಂತಹ ಒಂದು ಚರ್ಚೆ ಬಂತು. ವೀರಶೈವ ಲಿಂಗಾಯತ ಸಮಾಜ ಆಗಲಿ ಮಠಗಳಾಗಲಿ ಹೇಗೆ ಧಾರ್ಮಿಕವಾಗಿ ಅವನತಿಯನ್ನು ಹೊಂದ್ತಾ ಇದ್ದಾವೆ ಅನ್ನುವಂಥ ಚರ್ಚೆಯನ್ನು ಕುರಿತು ಮಠಾಧಿಪತಿಗಳು ಮಾಡಿದ್ದಾರೆ. ಎರಡನೆಯದಾಗಿ ಸಾಮಾಜಿಕವಾಗಿ ಒಳಪಂಗಡಗಳ ಪರಿಣಾಮ, ಸರ್ಕಾರಿ ಸೌಲಭ್ಯಗಳಿಂದ ಸಮಾಜ ವಂಚಿತವಾಗಿದೆ, ಸಮಾಜದ ಸಭೆಗಳಿಗೆ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚು ಬರ್ತಾ ಇಲ್ಲ, ಇದಕ್ಕೆ ಕಾರಣಗಳೇನು, ಇದರಲ್ಲಿ ಯಾರ ದೋಷ ಇದೆ ಅಂತಕ್ಕಂಥ ವಿಷಯವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಮೂರನೆಯದಾಗಿ ಸಮಾಜದ ನಾಯಕರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಪೆಟ್ಟು ಬಿದ್ದಾಗ ಮಠಾಧಿಪತಿಗಳು ಮಾತನಾಡಬೇಕೋ ಬೇಡವೋ ಅನ್ನುವಂತಹ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಮಠಾಧಿಪತಿಗಳು ಮಾತನಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಯಿತು ಅಂತಕ್ಕಂಥದ್ದು. ಐದನೆಯದಾಗಿ ಉತ್ತರ ಭಾರತದಲ್ಲಿ ಸಾಧು ಸನ್ಯಾಸಿಗಳು ರಾಜಕಾರಣವನ್ನು ಮಾಡ್ತಾರೆ, MLAಗಳು ಆಗಿದ್ದಾರೆ, MP ಗಳು ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಆ ಮಾದರಿಯಲ್ಲಿ ದಕ್ಷಿಣ ಭಾರತದ ಅಂದರೆ ಕರ್ನಾಟಕದ ಅನುಕೂರಿ ಒಟ್ಟಾರೆ ದಕ್ಷಿಣ ಭಾರತದ ಸಾಧು ಸನ್ಯಾಸಿಗಳು ಯಾರೂ ಆ ಕೆಲಸವನ್ನು ಮಾಡಿಲ್ಲ. ಉತ್ತರ ಭಾರತದ ಮಾದರಿಯಲ್ಲಿ ದಕ್ಷಿಣ ಭಾರತದ ಸನ್ಯಾಸಿಗಳು ರಾಜಕೀಯ ಪಕ್ಷಗಳನ್ನು ಸೇರಿ ಅಥವಾ ಸ್ವತಂತ್ರವಾಗಿ ಚುನಾವಣೆಗೆ ನಿಲ್ಲಬೇಕೋ ಬೇಡವೋ ಅನ್ನುವಂತಹ ಒಂದು ತೀರ್ಮಾನವನ್ನು ಚರ್ಚಿಸಲಾಗಿ ಎಲ್ಲ ಮಠಾಧಿಪತಿಗಳು ನಮ್ಮ ದಕ್ಷಿಣ ಭಾರತದ ಸನ್ಯಾಸಿಗಳು ಕೂಡ ಚುನಾವಣೆಗೆ ನಿಲ್ಲಲೇಬೇಕು ಅಂತ ಅನಿವಾರ್ಯತೆ ಬಂದಿದೆ ಅನ್ನುವಂತಹ ತೀರ್ಮಾನವನ್ನು ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ 5 ವಿಚಾರಗಳು ಇವತ್ತಿನ ದಿವಸ ಮಠಾಧಿಪತಿಗಳು ಚರ್ಚಿಸಿರ್ತಕ್ಕಂತಹ ವಿಚಾರಗಳು. ಇದರ ಜೊತೆಯಲ್ಲಿ ಮಠಾಧಿಪತಿಗಳು ಇವತ್ತಿನ ದಿವಸ ಕೆಲವು ನಿರ್ಧಾರಗಳನ್ನು ಸಾರ್ವತ್ರಿಕವಾಗಿ ತೆಗೆದುಕೊಂಡು ಸರ್ವಾನುಮತದಿಂದ ಅಂತ ನಾವು ಒಂದು ಶಬ್ದ ಪ್ರಯೋಗ ಮಾಡ್ತಾನೆ. ಒಬ್ಬನೇ ಒಬ್ಬ ಮಠಾಧಿಪತಿ ಅಪಸ್ವರವನ್ನು ಎತ್ತಲಾರದ ಹಾಗೆಯೇ ಎಲ್ಲರೂ ತೆಗೆದುಕೊಂಡ ತೀರ್ಮಾನಗಳನ್ನು ಇಲ್ಲಿ ಬರ್ಕೊಂಡು ತಮ್ಮ ಮುಂದೆ ಬಂದಿದ್ದೇವೆ. ಎಲ್ಲ ಪೂಜ್ಯರ ಸಮಕ್ಷಮ ಆ ವಿಚಾರಗಳನ್ನು ತಮ್ಮ ಮುಂದೆ ನಾವು ಇಡ್ಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ಸ್ವಾಮೀಜಿಯವರು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳು, ಒಂದನೆಯದಾಗಿ ರಾಜಕಾರಣಿಗಳು ತಿಳಿದು ರಾಜಕಾರಣ ಮಾಡಬೇಕೇ ಹೊರತಾಗಿ ಇತರರನ್ನು ತುಳಿದು ರಾಜಕಾರಣ ಮಾಡಬಾರದು ಎನ್ನುವ ತೀರ್ಮಾನವನ್ನು ಎಲ್ಲರೂ ತೆಗೆದುಕೊಂಡಿದ್ದಾರೆ.